ವರ್ಷದಲ್ಲೇ 24 ದಿನ ಏಕಾದಶಿ ಬರುತ್ತೆ. ತಿಂಗಳಿಗೆ 2ರಂತೆ. ಅಂದು ಏಕಾದಶಿಯಂದು ಉಪವಾಸ ಮಾಡೋದರಿಂದ ನಮ್ಮ ಜೀವನವೇ ಬದಲಾಗುತ್ತೆ. ಹೇಗೆ ಎಂಬುದಾಗಿ ನೋಡೋಣ. ನಮಸ್ಕಾರ, ನಾನು ಅರುಣ್ ಕೃಷ್ಣ. ಏಕಾದಶಿಯ ಮಹತ್ವ. ಅಂದು ಶ್ರೀಹರಿಗೆ ಅತ್ಯಂತ ಪ್ರಿಯವಾದ ದಿನ. ಅದಕ್ಕೆ ಇದನ್ನು ಏಕಾದಶಿ ವ್ರತ ಅಂತ ಕರೀತಾರೆ. ಅಂದು ಏಕಾದಶಿಗೆ ಅಭಿಮಾನಿ ದೇವರು ಯಾರು ಅಂತ ಹೇಳಿದ್ರೆ ಸಾಕ್ಷಾತ್ ಹರಿಯೇ ಆಗಿದ್ದಾರೆ. ಹಾಗಾಗಿ ದಾಸರು, ಹಿರಿಯರೆಲ್ಲ ಇದಕ್ಕೆ ಹರಿದಿನ ಅಂತ ಕರೀತಾರೆ. ಅವತ್ತು ಬರೀ ಅನ್ನವನ್ನು ತ್ಯಾಗ ಮಾಡೋದಂಥದ್ದಲ್ಲ, ವಿಷಯ ಭೋಗಗಳನ್ನು ತೊರೆದು ಭಗವಂತನ ನಾಮ ಸಂಕೀರ್ತನೆ, ಶಾಸ್ತ್ರಗಳನ್ನು ಕೇಳುವಂಥದ್ದು, ಪುರಾಣಗಳನ್ನು ಸ್ಮರಣೆ ಮಾಡುವಂಥದ್ದು, ಕೇಳುವಂಥದ್ದು ಮಾಡೋದರಿಂದ ನಮ್ಮ ಆತ್ಮ ವಿಕಾಸನಗೊಳ್ಳುತ್ತೆ. ನಮ್ಮ ದೇಹದ ಸುಖಕ್ಕಿಂತ ಆತ್ಮದ ಬೆಳವಣಿಗೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ ನಮ್ಮ ಹಿರಿಯರು, ಶಾಸ್ತ್ರಕಾರರು. ಹಾಗಾಗಿ ಇದನ್ನು ಎಲ್ಲರೂ ಕಡ್ಡಾಯವಾಗಿ ಮಾಡುವಂಥದ್ದು. ಯಾರೋ ಸನ್ಯಾಸಿಗಳಿಗೆ ಮಾತ್ರ ಅಂತ ಅಲ್ಲ, ಇದು ಯಾವುದೋ ವರ್ಣಾಶ್ರಮದವರಿಗೆ ಮಾತ್ರ ಅಲ್ಲ, ಎಲ್ಲರೂ ಕಡ್ಡಾಯವಾಗಿ, ಎಲ್ಲ ವರ್ಣಾಶ್ರಮದವರು, ಸ್ತ್ರೀಯರು, ಪುರುಷರು ಎಲ್ಲರೂ ಮಾಡಲೇಬೇಕಾದಂತಹ ವ್ರತ ಇದಾಗಿದೆ. ಇದನ್ನು ಮಾಡಿ ಖಂಡಿತ ನಿಮ್ಮ ಜೀವನ ಬದಲಾಗುತ್ತೆ. ಅಷ್ಟೇ ಅಲ್ಲದೆ ನಾಳೆ ಅಂದರೆ 11ನೇ ತಾರೀಕು ಪರಮ ಏಕಾದಶಿ ಬರ್ತಾ ಇದೆ. ಈ ಅಧಿಕ ಮಾಸದಲ್ಲಿ ವಿಶೇಷ ಫಲಗಳನ್ನು ಕೊಡುವಂತಹ ಏಕಾದಶಿ ಆಗಿದೆ. ಮುಂದಿನ ಸಂಚಿಕೆಯಲ್ಲಿ ಏಕಾದಶಿಯಿಂದ ಉಂಟಾಗುವಂತಹ ಪ್ರಯೋಜನಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.